ಪ್ರೀತಿಯ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ಎಲ್ಲ ಕಾರ್ಯಕರ್ತರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಬಂಧುಗಳೇ, ಇವತ್ತು SIR ಬಗ್ಗೆ ರಾಜೀವ್ ಕುಡ್ಚಿ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ. ಶ್ರೀರಾಮುಲು ಅವರು ಕೂಡ ಅದರ ಬಗ್ಗೆ ತುಂಬಾ ವಿವರವಾಗಿ ಹೇಳಿದ್ದಾರೆ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅದರ ಬಗ್ಗೆ ಮಾತಾಡೋರು ಕೂಡ ಇದ್ದಾರೆ. ಇವತ್ತು ಎಲ್ಲ 5 ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ಪ್ರಮುಖ ನಾಯಕರುಗಳು, ಕಾರ್ಯಕರ್ತರು ನೀವು ಬಂದಿರೋ ಕಾರಣ ಈ ತಿಂಗಳು 30ನೇ ತಾರೀಕಿಗೆ ಒಳಗಡೆ SIR ಕಾರ್ಯಕ್ರಮವನ್ನ ನಾವು ದಿಗ್ವಿಜಯವಾಗಿ ಮುಗಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿದೆ ಬಳ್ಳಾರಿ ಜಿಲ್ಲೆ ಅಂತ ಹೇಳಿ ತಾವೆಲ್ಲರೂ ಕೂಡ ಆ ಗೌರವವನ್ನ ತಂದುಕೊಡ್ತೀರ ಅನ್ನುವಂಥ ಒಂದು ನಂಬಿಕೆ, ವಿಶ್ವಾಸ ನನಗಿದೆ. ಮುಖ್ಯವಾಗಿ ಇನ್ನ 1.5 ವರ್ಷ ನಮಗೆ ಎಲೆಕ್ಷನ್ಸ್ ಬಂದ್ಬಿಡುತ್ತೆ. ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಸಂಪೂರ್ಣ ಯಾವ ರೀತಿ ಸ್ಥಗಿತ ಆಗಿದೆ ತಮಗೆ ಗೊತ್ತಿರುವಂತ ಒಂದು ವಿಚಾರ. ಈ SIR ಪ್ರಕ್ರಿಯೆ ಮುಗಿದ ತಕ್ಷಣ ಬಳ್ಳಾರಿ ನಗರದಲ್ಲಿ ನಾನು, ನನ್ನ ಸಹೋದರ ಸೋಮಶೇಖರ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಮತ್ತು ಲಕ್ಷ್ಮೀ ಅರುಣ ಅವರು, ನಾವು 4 ಮಂದಿ ವಾರ್ಡ್ಗೆ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರ ಮನೆಗಳಿಗೆ ಬಂದು ತಮ್ಮೆಲ್ಲರ ಜೊತೆಯಲ್ಲಿ ಪಕ್ಷವನ್ನ ಬಲವರ್ಧನೆ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನ ಹೇಳ್ತಾ, ಜೊತೆಗೆ ಅದೇ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಸಂಡೂರು ಇರ್ಬೋದು, ಕಂಪ್ಲಿ ಇರ್ಬೋದು, ಸಿರುಗುಪ್ಪ ಇರ್ಬೋದು, ಬಳ್ಳಾರಿ ಗ್ರಾಮೀಣ ಇರ್ಬೋದು, ಎಲ್ಲ ವಿಧಾನಸಭೆಗಳಲ್ಲಿ ಕೂಡ ತಾಲೂಕು ಪಂಚಾಯತಿ ಲೆವೆಲ್ ಕೂಡ ಕಾರ್ಯಕರ್ತರ ಸಮಾವೇಶ ಮಾಡೋದ್ರ ಜೊತೆಗೆ ಬರುವಂತ ದಿನಗಳಲ್ಲಿ ಯಾವ ರೀತಿ 2004ರಿಂದ 2019 ತನಕ ಕೂಡ 4 ಪಾರ್ಲಿಮೆಂಟ್ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಭದ್ರಕೋಟೆಯನ್ನ ಛಿದ್ರ ಮಾಡಿ ಬಿಜೆಪಿ ಭದ್ರಕೋಟೆಯನ್ನ ಮಾಡಿಕೊಂಡು ಕಳೆದ ಪಾರ್ಲಿಮೆಂಟ್ ನಾವು ಕಳ್ಕೊಂಡಿದ್ದೀವೋ, ಬರುವ ದಿನಗಳಲ್ಲಿ ಶಾಶ್ವತವಾಗಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನೋದನ್ನ ನೆಲಸಮ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ನಿಮ್ ಜೊತೆಯಲ್ಲಿ ನಾನು ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನಾವೆಲ್ಲರೂ ಕೂಡ ನಾಯಕರುಗಳು ಕೆಲಸ ಮಾಡ್ತೀವಿ ಅನ್ನೋ ಭರವಸೆಯನ್ನ ಹೇಳ್ತಾ ಹೋರಾಟಗಳನ್ನು ನಾವು ಪ್ಲಾನ್ ಮಾಡೋಣ. ಬಳ್ಳಾರಿ ವಿಮಾನಾಶ್ರಯದ ಬಗ್ಗೆ ಅಸೆಂಬ್ಲಿಯಲ್ಲಿ ಎಷ್ಟು ಬಾರಿ ನಾನು ಮಾತಾಡ್ತಾ ಇದ್ರು ಕೂಡ ಈ ಸರ್ಕಾರ ಮಾಡಿಲ್ಲ. ಇವಾಗ DK ಶಿವಕುಮಾರ್ ಅವರು ಬಂದಿದ್ದಾರೆ, ಬರೋ ಅಸೆಂಬ್ಲಿಯಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡ್ತೀವಿ. ಅವರಿಗೆ 1 ತಿಂಗಳ ಟೈಮ್ ಕೊಡೋಣ. ಕೆಲಸ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಾವು ವಿಮಾನಾಶ್ರಯದ ಜಾಗದಿಂದ DC ಆಫೀಸ್ ತನಕ 10 ಕಿಲೋಮೀಟರ್ ನಾವು 20-30 ಸಾವಿರ ಜನ ಇಡೀ ನಗರನೇ ಸ್ತಂಭಿಸ್ಬಿಟ್ಟು ಏರ್ಪೋರ್ಟ್ ಕಟ್ಟಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಹೇಳಿಸ್ಬೇಕು. ಆ ಮಟ್ಟಿಗೆ ನಾವು ಹೋರಾಟ ಮಾಡೋಣ. ಅದೇ ಒಂದು ರೀತಿಯಲ್ಲಿ ಒಂದು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ GT ಪಂಪಾಪತಿಯನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು, ಯಾಕಂದ್ರೆ ಅಲ್ಲಿ ಪಕ್ಷದ ಬಲವರ್ಧನೆಗೆ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರನ್ನ ಇವತ್ತು ಹನುಮಂತ ಅವರು ಅವ್ರದ್ದಾದಂತ ಜವಾಬ್ದಾರಿಗಳಲ್ಲಿ ಓಡಾಡ್ತಾ ಇದ್ರು ಕೂಡ ಆ ಕ್ಷೇತ್ರದಲ್ಲಿ GT ಪಂಪಾಪತಿಯನ್ನ ದೊಡ್ಡ ಮಟ್ಟದಲ್ಲಿ ಪೊಲೀಸರು ಟಾರ್ಗೆಟ್ ಮಾಡಿ ಪದೇ ಏನು ಕೇಸ್ಗಳನ್ನ ಅವ್ರ ಮೇಲೆ ಆಗ್ತಾ ಇದ್ದಾರೆ. ಅದರ ವಿರುದ್ಧ ಕೂಡ ಸಾವಿರಾರು ಮಂದಿ ನಾವು ಸಂಡೂರು ಕಾರ್ಯಕರ್ತರು ಸೇರಿ 4 ಗ್ರಾಮಗಳಲ್ಲಿ ಬರ್ತೀವಿ. ಪೊಲೀಸ್ ಇಲಾಖೆಯನ್ನ ಬೀದಿಗೆಳ್ಕೊಂಡು ಬರುವಂತ ಕೆಲಸ ನಾವು ಮಾಡಬೇಕು. ಇಲ್ಲಾಂತಂದ್ರೆ ನಮ್ಮ ಕಾರ್ಯಕರ್ತರಿಗೆ ಪಂಪಾಪತಿ ಅಂತ ಅವ್ರು ಹೆದರಿಸ್ತಾ ಇದ್ರೆ ಎಲ್ಲರೂ ಹೆದರ್ಲಿ, ಎಲ್ಲರೂ ಗಾಬರಿ ಆಗ್ಬೇಕು ಅನ್ನೋಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ಒಂದು ರೀತಿಯಲ್ಲಿ ಇವತ್ತು ಕಂಪ್ಲಿ ಗಂಗಾವತಿ ನಡುವೆ ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರ ಸರ್ಕಾರದಲ್ಲೇ ಸುಮಾರು 75 ಕೋಟಿಯಲ್ಲಿ ಬ್ರಿಡ್ಜ್ ಅನ್ನ ಕಟ್ಟಬೇಕು ಅಂತ ಹೇಳಿ ಶ್ರೀರಾಮುಲು ಪ್ರಸ್ತಾಪ ಮಾಡಿದಾಗ ಈ ಸರ್ಕಾರ ಇದುವರೆಗೂ ಕೂಡ ಕಟ್ತಾ ಇಲ್ಲ. ಇಡೀ ಆ ಬ್ರಿಡ್ಜ್ ಅನ್ನ ಪೂರ್ತಿ ಮಾಡುವವರೆಗೂ ಕೂಡ ಕಂಪ್ಲಿ ಗಂಗಾವತಿ ಕ್ಷೇತ್ರದ ಕಾರ್ಯಕರ್ತರ ಜೊತೆಯಲ್ಲಿ ಇಡೀ ಆ ಬ್ರಿಡ್ಜ್ ಅನ್ನ ತುಂಬಿಸುವಂತ ರೀತಿಯಲ್ಲಿ ನಾವು ಕಾರ್ಯಕರ್ತರು ಇಡೀ ರಾಜ್ಯದ ಗಮನ ಸೆಳೆಯುವಂತ ಒಂದು ಸ್ಟ್ರೈಕ್ ಅನ್ನ ನಾವು ಮಾಡಬೇಕು. ಈ ರೀತಿ ನಾವು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡು ಆಗಸ್ಟ್ ತಿಂಗಳಿಂದ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ನಾವು ಬೀದಿಗಿಳಿದು ಈ ಸರ್ಕಾರದ ವಿರುದ್ಧ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಅವ್ರನ್ನ ನಾವು ದಾರಿಗೆ ತಗೊಂಡು ಬರುವಂತ ಒಂದು ಕೆಲಸ ನಾವು ಮಾಡ್ತಾ ಪಕ್ಷದ ಬಲವರ್ಧನೆಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಯಾವ ರೀತಿ 2008ರಲ್ಲಿ 10ರಲ್ಲಿ 9 ಗೆದ್ದಿದ್ದೀವೋ ಈ ಬಾರಿ ಸಂಡೂರು ಕ್ಷೇತ್ರವನ್ನು ಕೂಡ ಸೇರಿ 10ಕ್ಕೆ 10 ವಿಜಯನಗರ ಬಳ್ಳಾರಿ ಗೆಲ್ಲುವುದರ ಮೂಲಕ ಮತ್ತೆ ಬಿಜೆಪಿ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬರಬೇಕು ಅನ್ನೋಂಥ ಒಂದು ಶಪಥ ನಾವೆಲ್ಲರೂ ಕೂಡ ಮಾಡೋಣ.
ಅನ್ನುವಂಥ ಮಾತುಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ಬರುವಂತ ಆಗಸ್ಟ್ ತಿಂಗಳಲ್ಲಿ ನಾವು ಯಾವ ರೀತಿ ಕಾರ್ಯಕ್ರಮಗಳು ಜನಗಳನ್ನ ಜೊತೆಗೂಡಿಸಿಕೊಂಡು ನಾವು ಕಾರ್ಯಕರ್ತರ ಕೆಲಸ ಮಾಡಬೇಕು ಅನ್ನುವಂತ ಒಂದು ವಿಚಾರದಲ್ಲಿ ನಾವು ಮುಂದಕ್ಕೆ ಹೋಗೋಣ ಅಂತ ಹೇಳಿ ಯಾಕಂದ್ರೆ ಸಮಯದ ಅಭಾವದಿಂದ ಸನ್ಮಾನ್ಯ ವಿಜೇಂದ್ರ ಅವರು ಇವತ್ತು ಬೆಳಿಗ್ಗೆ 10 ಗಂಟೆಯಿಂದನೇ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡಿದ್ರು ಅವರು. ನಿನ್ನೆ ನಮ್ಮ ಹಿರಿಯರಾದ ರಾಮಚಂದ್ರೇಗೌಡರು ಅವರು ಸ್ವರ್ಗಸ್ಥರಾಗಿದ್ದಕ್ಕೆ ಅಲ್ಲಿಗೆ ಹೋಗಿ ಬರೋದಕ್ಕೆ ಸಮಯ ಲೇಟ್ ಆಗಿರೋ ಕಾರಣ ಅವ್ರ ಮಾತುಗಳನ್ನ ನಾವೆಲ್ಲರೂ ಕೂಡ ಕೇಳೋಣ ಅಂತ ಹೇಳಿ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ